ಈಗ ಹಾಕೋದ್ರನ್ನ ಅಲ್ಲಿ ಹಾಕ್ತೀವಿ, ಈಗ ಸ್ವಲ್ಪ ಇರ್ರಿ. ಆಮೇಲೆ ಇಲ್ಲಿಂದ ಆಚೆ ಹಸಿ ಕಸನ ಪೇಪರ್ನ ಡೈಫರ್ಕೇಟ್ ಮಾಡ್ತೀರಿ ಅಂತ ಹೇಳ್ತೀರಿ. ಇಲ್ಲಿ ನೀವು ತಂದರೆ ಡೈಫರ್ಕೇಟ್ ಮಾಡೋವಾಗ ಆ ಪೇಪರ್ ಎಲ್ಲ ಬರ್ನ್ ಆಗ್ತದೆ, ಬೆಂಕಿ ಅಂಟ್ಕೊಳ್ತದೆ. ಹೇಳಿ ಹೇಳಿ ಹೇಳಿ. ಅದು ಇದು ಮೆಷಿನ್ ಇರುತ್ತೆ, ಎಲ್ಲ ಪ್ಯಾಕ್ ಮಾಡಿ ಆವಾಗ ಅದನ್ನ ಡಿಸ್ಪೋಸ್ ಮಾಡ್ಬಿಡ್ತೀವಿ. ಪ್ಲಾಸ್ಟಿಕ್ ಎಲ್ಲ ಹೇಳ್ತಾರೆ, ಒಂದು ವೇಳೆ ಅದೇನಾಗ್ತಿರ ಮತ್ತೆ ತೊಂದರೆ ಆದ್ರೆ ಅಲ್ಲಲ್ಲ ಈ ಕೆಲಸನ ನೀವು ಅಲ್ಲಿಗೆ ಮಿಷಿನರಿ ಅಲ್ಲಲ್ಲ ಶೆಡ್ ಒಳಗಡೆ ಆಗುತ್ತೆ, ಹೊರಗಡೆನೆ ಬರಲ್ವಲ್ಲ. ನೋಡಿ ಮೇಡಮ್, ಶೆಡ್ ಒಳಗಡೆ ಮೇಡಮ್ ಇಲ್ಲಿ ನೋಡಿ ಮೇಡಮ್, ಪ್ಲಾಸ್ಟಿಕ್ ಬರುತ್ತೆ. ಮೇಡಮ್ ಇಲ್ಲಿ ನೋಡಿ ಮೇಡಮ್, 3 days ಇದು 3 days ನೋಡಿ ಮೇಡಮ್. ಅಲ್ಲ ಮೇಡಮ್ ಒಂದು ನಿಮಿಷ ಅರ್ಥ ಆಗತ್ತೆ ಇವ್ರೆ. ಇಲ್ಲಿ ಇನ್ನು ಹಸಿ ಕಸ ಜಾಗ ಕೊಟ್ಟರೆ ನಾವಿಲ್ಲಿ ಹಾಕಲ್ಲ. ಓಪನ್ ಮಾಡಿ ಎಷ್ಟು ನಮ್ಮ ಹಳ್ಳಿ ಒಂದು ನಿಮಿಷ ಆಗೈತೆ. ಅವತ್ತಿನಿಂದ ನಾವು ಹೇಳಿದ್ದಾರೆ ಸರ್, DC ಸರ್. ನಾನು ಲೆಟರ್ ಬರ್ದು 1 ತಿಂಗಳಾಯ್ತು. ಸಾಧ್ಲೆಯಲ್ಲೇನೋ ಐಡೆಂಟಿಫೈ ಮಾಡಿದಾರಂತೆ. ನಾವು ಅದನ್ನ ಈಗ ಹೊಸದಾಗಿ ಬರೋ ಕಸ ನಾವು ಅಲ್ಲಿಗೆ ಹಾಕಿದ್ವಿ. ಬರೀ ಡ್ರೈ ವೇಸ್ಟ್ ಪ್ರೊಸೆಸ್ ಮೇಡಮ್ ನೀವು ಪ್ರೋಸೆಸ್ ಮಾಡ್ಕೊಂಡ್ರೆ ಇದನ್ನ ಏನು ವೇಸ್ಟ್ ಮೆಟೀರಿಯಲ್ಸ್ ಇದೆ ಎಕ್ವಿಪ್ಮೆಂಟ್ ಇದೆ. ಅವ್ರು ಹೇಳ್ತಾ ಇರೋದು ಅರ್ಥ ಮಾಡ್ಕೊಂಡ್ರೆ ಮೇಡಮ್, ನಾನು ಒಂದು ನಿಮಿಷ ಅವ್ರು ಹೇಳ್ತೀನಿ. ಅವ್ರು ಹೇಳ್ತಾರೆ ಇನ್ನು ಮಿಕ್ಕಿದಲ್ಲಿ ಹಾಕ್ತಿರಿ, ಇರೋದನ್ನ ಕ್ಲೀನ್ ಮಾಡ್ಕೊಂಡು ಮೇಡಮ್ ಅದು ಇರಲ್ಲ ಮೇಡಮ್, ಪ್ರಾಮಿಸ್ ಅಲ್ಲ ಮೇಡಮ್. ನಮ್ಗೆ ನೀವು ಹಳ್ಳಿನಿಂದ 4-5 ಕಿಲೋಮೀಟರ್ ಏನನ್ನ ಮಾಡ್ಕೊಳ್ರಿ. ಅದೇ ಈಗ ಅವ್ರು ಸಾಧ್ಲಿ ಅಂತ ಹೇಳಿದ್ದಾರೆ. ಡ್ರೈ ವೇಸ್ಟ್ ಇಲ್ಲಿ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್ ಬರೋದು 3 ಕೋಟಿ ತಂದ ಎಕ್ವಿಪ್ಮೆಂಟ್ಸ್ ಈಗ ಆ ಶೆಡ್ ಮೇಡಮ್ ಕುರಿಗಳು ಹೋಗ್ಲಿ, ಬೆಳೆಗಳಾಗ್ದಿರೋ ಹೋಗ್ಲಿ, ಉಳು ಮೇಸೋದು ಬೇಡ ನಮ್ಗೆ. ನಮ್ದು ಅದೆಲ್ಲ ಕ್ವಶನ್ ಅಲ್ಲ. ನಮ್ಮ ಪೀಳಿಗೆ ಒಂದು ನಿಮಿಷ ಅಲ್ಲಲ್ಲ ಇಲ್ಲಿ ಅರ್ಥ ಮಾಡ್ಕೊಂಡಿಲ್ಲ. ಪ್ರಾಬ್ಲಮ್ ಆಗುತ್ತೆ. ಮೀಥೇನ್ ಗ್ಯಾಸ್ ಫಾರ್ಮ್ ಆಗಿ ನಮ್ಮ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ದೀವಿ. ನಿಮ್ಮದೇ ಈಗ ಕೇಳಿ, ಒಣ ಹಸಿ ಕಸಗೆ ಬೆಂಕಿ ಆರಿಲ್ಲ. ಯಾವ ಆಯುಕ್ತರಾಗಲಿ ಇದುವರೆಗೂ 5 ಜನ ಆಯುಕ್ತರುಗಳಿಗೆ ನಾವು ಇದ್ರದ್ದು ಮೆಮೊರಾಂಡಮ್ ಕೊಟ್ಟಿದ್ವಿ, DC ಅವ್ರು ಕೊಟ್ಟಿದ್ವಿ, ತಹಸೀಲ್ದಾರ್ ಅವ್ರು ಕೊಟ್ಟಿದ್ವಿ. ಇವತ್ತು ಊರು ಕೂಗಾಳ್ತೆ ದೂರದಲ್ಲಿದೆ, ಉಳುಮನೆಗಳ ಪಕ್ಕದಲ್ಲಿದೆ. ಇವತ್ತು ನಮ್ಮ ಜೀವನಾಡಿ ರೇಷ್ಮೆ ಇವತ್ತು ನಮಗಿದೆ, ಅವಲಂಬನೆ ಆಗಿದ್ದೀವಿ. ಅದಕ್ಕೆ ಶುದ್ಧವಾದ ಗಾಳಿ ಬೇಕು, ಶುದ್ಧವಾದ ವಾತಾವರಣ ಬೇಕು. ಇಂಥ ಕಲುಷಿತ ವಾತಾವರಣಗಳಲ್ಲಿ ನಾವು ಬದುಕೋದು ಹೆಂಗೆ ಸರ್? ಹೆಂಗೆ ಬದುಕೋಕ್ಕಾಗುತ್ತೆ? ಪ್ರತಿ ಆಯುಕ್ತರಿಗೂ ನಾವು ಕೊಟ್ಕೊಂಡು ಬರ್ತಾನೆ ಇದ್ವಿ. ಮೆಮೊರಾಂಡಮ್ ಕೊಡ್ತೀವಿ, DC ಸಾಹೇಬ್ ಕೊಡ್ತೀವಿ. ಇಲ್ಲ ಸ್ಥಳಾಂತರ ಮಾಡಿ ಈ ತ್ಯಾಜ್ಯ ಘಟಕನ ಆಗದೆ ಇದ್ದ ಪಕ್ಷದಲ್ಲಿ ಇದು ಇಲ್ಲೇ ಉಳಿಸ್ಕೊಬೇಕಂದ್ರೆ ನಮ್ಮ ಊರನ್ನಾದ್ರೂ ಸ್ಥಳಾಂತರ ಮಾಡಿ ಚೇಂಜ್ ಮಾಡಿಕೊಡ್ಬೇಕಂತೇಳಿ ನಮ್ದು ಇದೆ. ಇದು ಏನಾದರೂ ಇವರು ಸ್ಟಾಪ್ ಮಾಡದಿರೋ ಮಟ್ಟಕ್ಕೆ ಹೋದರೆ ಇದು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಇವತ್ತು ಬದುಕೋಕ್ಕಾಗ್ತಾ ಇಲ್ಲ ಸರ್. ನೋಡಿ, ನೊಣಗಳು ಎಲ್ಲಿ ಸುತ್ತಮುತ್ತ ತೋಟಗಳಲ್ಲಿ ಊಟ ಮಾಡೋಂಗಿಲ್ಲ. ಈ ನಾಯಿಗಳು 106 ನಾಯಿಗಳು ಇದ್ದಕ್ಕಿದ್ದಂಗೆ ಬರ್ತವೆ, ಎಲ್ಲ ಬಂದು ತ್ಯಾಜ್ಯಗಳು ಬರ್ತವೆ. ಈ ನಾಯಿಗಳು ಸುಮಾರು ಜನ ಸಾವು ನೋವುಗಳು ಸಂಭವಿಸ್ತಾ ಇದೆ. ಇವತ್ತು ಕಲುಷಿತ ಗಾಳಿಯಿಂದ ಇವತ್ತು ನಾವು ಉಸಿರಾಟಗಳು ಆಡೋಕ್ಕಾಗ್ತಾ ಇಲ್ಲ. ಸುತ್ತಮುತ್ತ ಮನೆಗಳಿದೆ. ಇದು ಸುಮಾರು 2-3 ಕಿಲೋಮೀಟರ್ ಏರಿಯಾ ಇವತ್ತು ಹೊಗೆ ಹೋಗ್ತಾ ಇದೆ. 1 ವರ್ಷ ಆಗಿದೆ ಈ ಬೆಂಕಿ ಕಂಡುಕೊಂಡು. ಯಾವಾಗ ನಾವು ಹೇಳಿದಾಗ ತಾತ್ಕಾಲಿಕ ಬರ್ತಾರೆ, ಏನೋ ಸುಮ್ಮನೆ ಹಂಗೆ 1-2 ಟ್ಯಾಂಕರ್ಗಳು, ಒಂದು ಫೈರ್ ಇಂಜನ್ ತರಿಸ್ತಾರೆ, ಹೋಗ್ತಾರೆ. ಏನು ಸರ್ ಇದು ದುರಂತರ? ಕೂಗಳಿತ ದೂರದಲ್ಲಿ ಟೌನ್ ಇದೆ, ಅದು ತಗೊಂಡೋಗಿ ಇದನ್ನು ನಮ್ಮ ಹೊಸಕೋಟೆ ಒಂದು ಹೆದ್ದಾರಿ ಇದೆ, ಪಕ್ಕಗಳಲ್ಲಿ ಗಾಡಿಗಳು ಹೋಗಬೇಕು ಬರಬೇಕು. ಈ ಸಾವು ನೋವುಗಳು ಸಂಭವಿಸ್ತದೆ. ಈ ನಾಯಿಗಳ ಕಾಟ, ನರಿಗಳ ಕಾಟ, ಈ ಹೊಗೆ, ಈ ರೇಷ್ಮೆ ಇವತ್ತು ಸುತ್ತಮುತ್ತ ಊರುಗಳೆಲ್ಲ ರೇಷ್ಮೆನೇ ನಿಲ್ಲಿಸೋ ಮಟ್ಟಕ್ಕೆ ಆಗೋಗಿದೆ ಸರ್. ಇವತ್ತು ಜೀವನಾಡಿ ಇವತ್ತು ರೇಷ್ಮೆ ಇತ್ತು ನಮಗೆ. ಇವತ್ತು ರೇಷ್ಮೆ ಮಾಡೋಕ್ಕೆ ಆಗ್ತಾ ಇಲ್ಲ, ಬೆಳೆಗೆ ಆಗ್ತಾನೆ ಇಲ್ಲ. ನಾವು ಏನು ಗಮನಕ್ಕೆ ತಂದ್ರೂ ಇವತ್ತು ಆಯುಕ್ತರುಗಳು ಇದನ್ನು ಸರಿಯಾಗಿ ಸ್ಪಂದಿಸ್ತಾನೆ ಆಗ್ತದೆ. ನೋಡಿ, ಏನೋ ನಾವು ಅದನ್ನು ಕ್ಲೀನ್ ಮಾಡ್ತೀವಿ, ಗೊಬ್ಬರ ಮಾಡ್ತೀವಿ ಅಂತೇಳಿ ಹೇಳಿದರು. ನೋಡಿ, ಒಂದು 15 ದಿವಸ ಕೆಲಸ ಮಾಡಿದ್ರು, ಆವಾಗಲೇ ಮತ್ತೆ ಇಲ್ಲ. ಇದಕ್ಕೆ ಲಕ್ಷಾಂತರ ರೂಪಾಯಿ ಟೆಂಡರ್ಗೆ ಕೇಳ್ತಾರೆ, ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿಸ್ತಾರೆ. ಅದೇನು ಕೆಲಸಗಳಾಗ್ತಾಯಿದೆ ಗೊತ್ತಾಗ್ತಾ ಇಲ್ಲ. ಕೂಡಲೇ ಇದನ್ನು ಸ್ಥಳಾಂತರ ಮಾಡಬೇಕು, ಬೇರೆ ಕಡೆ ಮಾಡ್ಕೊಂಡ್ಲಿ ಅವರು, ಎಲ್ಲಿ ಬೇಕಾದ್ರೆ ಹಾಕಲಿ.
ಈ ಪ್ಲೇಸ್ನ ನೀವು ಮಾಡದೆ ಹೋಗದೆ ಇವತ್ತು ನಾವು ಇಲ್ಲಿ ಊರುಗಳಲ್ಲಿ ಯಾರು ಬದುಕೋಕ್ಕಾಗಲ್ಲ, ಯಾರು ಜೀವನ ಮಾಡೋಕ್ಕಾಗಲ್ಲ, ರೇಷ್ಮೆ ಅಂತೂ ಮಾಡೋಕ್ಕಾಗೋದೇ ಇಲ್ಲ. ಈ ಥರದ ಬೇಡಿಕೆಗಳು ನಾವು ನಿಮ್ಮ ವರದಿಗಾರ ಮುಂದೆ ನಾವು ಇಡ್ತಾ ಇದ್ದೀವಿ. ನಮ್ಮ ಹಳ್ಳಿಲನ್ನು ದಯಮಾಡಿ ಇದಕ್ಕೆ ತಮ್ಮ ವರದಿಗಳನ್ನ ಎಫೆಕ್ಟಿವ್ ಮಾಡಿ ನಮ್ಮ ಜಿಲ್ಲಾಡಳಿತಕ್ಕೆ ಕಳಿಸ್ಕೊಡ್ಬೇಕಂತೇಳಿ ನಮ್ಮ ಊರಿನ ಪರವಾಗಿ ಎಲ್ಲರ ಪರವಾಗಿ ನಾವು ಕೇಳ್ಕೊಡ್ತೀವಿ. ಸುರೇಶ್ ಅಂತೇಳಿ ಇತ್ತಳ್ಳಿ ಎಷ್ಟೆಷ್ಟು ಫೈರ್ ಇಂಜಿನ್ಗಳು ಕಂಪ್ಲೀಟ್ ಎಲ್ಲ ಲೋಡ್ ಆಗಿ ಬರೋಂಥದ್ದು ಫಸ್ಟ್ ಅದು ಬಂದಿದ ತಕ್ಷಣ ನೀವು 4 ಕಡೆ 4 JCB ತರಿಸ್ಬೇಕು. ನೀರು ಬರೀ ನೀರು ಬಿಟ್ಟರೆ ಅದು ಸ್ಟಾಪ್ ಆಗಲ್ಲ. JCBಯಲ್ಲಿ ಲೂಸ್ ಮಾಡಿ ನೀರು ಬಿಡ್ಬೇಕು. ಫಸ್ಟು ಬೆಂಕಿ ಆರಿಸ್ತಕ್ಕಂಥದ್ದು ಫಸ್ಟ್ ಆಗಬೇಕು. ನಾನು ಹೇಳಿದೆ ಅರ್ಥ ಆಯ್ತಾ? ಟೋಟಲಿ ಫೈರ್ ಇಂಜಿನ್ಸು ಏನಾಯಿತು ಡಿಸ್ಟಿಕ್ಕಲ್ಲಿ ಎಲ್ಲ ಕಡೆ ಮಾಹಿತಿ ತಗೊಂಡು ಎಲ್ಲರೂ ಅದ್ರದ್ದು ಏನೋ ಹಣ ಕಟ್ಟಬೇಕು ಅದು ನೀವು ನಗರಸಭೆಯಿಂದ ಕಟ್ಟಿ, ಇಲ್ಲಿರೋ ಬರಲ್ಲ. ಗೊತ್ತಾಯಿತು? ಆಮೇಲೆ ಎರಡನೇದು, ಈಗ ವಾಟರ್ ನೀರು ಟ್ಯಾಂಕರ್ಸು ತರಕ್ಕೆ ವ್ಯವಸ್ಥೆ ಮಾಡಿ 4 JCB ತರ್ಸೋಕ್ಕೆ ವ್ಯವಸ್ಥೆ ಮಾಡಿ. ಎಲ್ಲೆಲ್ಲಿ ಬೆಂಕಿ ಇವಾಗ ಹೊಗೆ ಬರ್ತಾಯಿತ್ತು ಅಲ್ಲಿ ಓಪನ್ ಮಾಡಬೇಕು, ಅಲ್ಲಿ ಫೈರ್ ಇಂಜಿನಾಗ ನೀರು ಬಿಡಬೇಕು, ಆವಾಗ ಅದು ಸ್ಟಾಪ್ ಆಗ್ತದೆ. ನಂಬರ್ 2, ಈ ಯಾರು ಇಲ್ಲಿ ಇವಾಗ ಕಸ ಸಿಗ್ರಿಗೇಷನ್ ಮಾಡ್ತಾಯಿದ್ದಾರೋ ಅವ್ರನ್ನ ಕರೆಸಿ ಇಮ್ಮಿಡಿಯೇಟು ನೀವು ಅದೊಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಅವ್ರಿಗೆ ಇಮ್ಮಿಡಿಯೇಟು ವರ್ಕ್ ಆರ್ಡರ್ ಕೊಡೋಕ್ಕೆ ವ್ಯವಸ್ಥೆ ಮಾಡಿ. ಅದು ಕ್ಲಿಯರ್ ಆಗಿ ಇಷ್ಟಾದಾಗ ಇಲ್ಲಿ ಒಂದು ಸ್ಟೇಬಲ್ ಪದ್ಧತಿ. ಮೂರನೇದು, ಈಗೇನು ಇಲ್ಲಿ ಗೊಬ್ಬರ ರೆಡಿ ಆಗಿದ್ದು ಇದನ್ನ ನೀವು ಟೆಂಡರ್ ಕರೆದು ಇಮ್ಮಿಡಿಯೇಟು ಅದನ್ನ ಆಚೆ ಕಳಿಸೋಂಥದ್ದು ಆಗಬೇಕು. ಸರ್ ಅದನ್ನ ರಿಪೋರ್ಟ್ ಇವತ್ತು ನಾಳೆ ಬರುತ್ತೆ ಸರ್. ಅಲ್ಲ, ಈಗ ಮೇಡಮ್ ನಾವು DC ಮಾತಾಡ್ತಾರೆ, ನಾನು ಮಾತಾಡ್ತೀನಿ DC. ಅದನ್ನ ತರಿಸಿ ಇಮಿಡಿಯೇಟು ನೀವು ಅದು ಎಲ್ಲರ ಗಮನಕ್ಕೂ ಬರಬೇಕು. ತಿರ್ಗಾ ಒಬ್ಬರು ಇಬ್ಬರು ನಿಂತ್ಕೊಂಡು ಆ್ಯಕ್ಷನ್ ಮಾಡೋಂಥದ್ದಲ್ಲ. ಗೊಬ್ಬರದ್ದು ಓಪನ್ ಹರಾಜು ಮಾಡಿದ್ರೆ ಗೊಬ್ಬರ ಖಾಲಿ ಆಗುತ್ತೆ. ಇದು ಫಸ್ಟ್ ಫೇಸು. ಸೆಕೆಂಡು ಮೇಡಮ್ದವ್ರು, ನೀವು ಸುತ್ತಮುತ್ತ ಎಲ್ಲಿ 4-5 ಕಿಲೋಮೀಟ್ರು ಹಳ್ಳಿ ಇಲ್ಲ, ಅಲ್ಲಿ ನಮ್ಮ ಸರ್ಕಾರಿ ಜಾಗ ಎಲ್ಲೈತೆ ಅನ್ನೋದು ಗುರ್ಸಂಥದ್ದು. ನನ್ನ ಪ್ರಕಾರ ಕಸಬಾದ ಸಾಲಿ ಬೇಡ, ಯಾಕಂದ್ರೆ ಇವ್ರು ಟ್ರಾನ್ಸ್ಪೋರ್ಟ್ ಈ ತಿರ್ಗಾ ಎಲ್ಲ ರೋಡ್ಗಳ ಬಿಟ್ಟು ಬಂದುಬಿಡ್ತಾರೆ. ತಗೊಂಡೋಗಿ ಅನ್ಲೋಡ್ ಮಾಡ್ಬೇಕಂದ್ರೆ ಜಾಗ ಸುತ್ತಮುತ್ತ ಊರುಗಳಿಂದ 5 ಕಿಲೋ ಅದೊಂದು ಜಾಗ ನನ್ನ ಮೈಂಡಲ್ಲಿದೆ.